ಕರ್ನಾಟಕದಲ್ಲಿ ಯಾವುದೇ ವ್ಯಕ್ತಿ ಯಾವುದೇ ಸಮಸ್ಯೆಲಿರಲಿ ಜಸ್ಟ್ ಒಂದು ಕಾಲ್ ಮಾಡಿ, ನಿಮ್ಮ ಜೊತೆಗೆ ನಾವಿದ್ದೀರಿ. ನೀವು ಮಾಡೋ ಒಂದು ಕಾಲಿಂದ ನಿಮ್ ಬಿದ್ದೋಗಿರೋ ಮನೆ ಸರಿ ಹೋಗುತ್ತೆ, ನಿಮ್ ಊರತ್ರ ಗುಂಡಿ ಬಿದ್ದಿರೋ ರಸ್ತೆ ಕೂಡ ಸರಿ ಹೋಗುತ್ತೆ. ನಿಮ್ ಪೆನ್ಷನ್ ಸಿಗ್ತಿಲ್ವಾ, ಮನೆ ಮುಂದೆನೆ ಪೆನ್ಷನ್ ಬರುತ್ತೆ. ಅಥವಾ ನಿಮ್ ಲಂಚ ಕೇಳೋನು ಮನೆಗೆ ಹೋಗ್ತಾನೆ. ಇಷ್ಟೆಲ್ಲ ಕೂಡ ಉಚಿತವಾಗಿ ನಡೆಯುತ್ತೆ. ಈ ಒಂದು ಸಹಾಯವಾಣಿಗೆ ದಯವಿಟ್ಟು ಬೆಂಬಲಿಸಿ. ಇಡೀ ಕರ್ನಾಟಕದ ರಾಜ್ಯನೇ ಈ ಒಂದು ವಿಡಿಯೋ ನೋಡಬೇಕು. ಅದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೇನಾದ್ರೂ ಪೆನ್ಷನ್ ಸಿಗ್ತಿಲ್ವಾ, ಅಥವಾ ಸರ್ಕಾರದ ಯೋಜನೆಗಳಿಂದ ವಿಫಲ ಆಗಿದ್ದೀರಾ, ಆಧಾರ್ ಕಾರ್ಡ್ ಪ್ರಾಬ್ಲಮ್ ಆಗಿದ್ಯಾ, ಮೋಸ ಹೋಗಿದ್ದೀರಾ, ಅಥವಾ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ತಗೊಳ್ತಿಲ್ವಾ, ಲಂಚ ಕೇಳ್ತಿದ್ದಾರಾ, ನಿಮ್ಮ ರಸ್ತೆಗಳಲ್ಲಿ ಗುಂಡಿ ಆಗಿದೆಯಾ, ಎಲ್ಲದಕ್ಕೂ ಒಂದು ಕಾಲ್ ಮಾಡಿದ್ರೆ ಸಾಕು. ಕೇವಲ 10 ನಿಮಿಷದಲ್ಲಿ ನಿಮ್ಮ ಪ್ರಾಬ್ಲಮ್ಗಳಿಗೆ ಪರಿಹಾರ ಸಿಗುತ್ತೆ. ಅದೇ ನೋಡಿ ಈ ಒಂದು ಆಫೀಸು, ದಲಿತರ ಸಹಾಯವಾಣಿ. ಕರ್ನಾಟಕದಲ್ಲಿ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಂದ್ರೆ ಸರ್ಕಾರ ಮಾಡಬೇಕು. ಈಗ ಸರ್ಕಾರ ಮಾಡ್ತಿದ್ದಾಗ ಇನ್ಯಾರು ಮಾಡಬೇಕು? ಎಷ್ಟೋ ಜನ ಮನೆ ಇಲ್ಲದೆ, ಮಠ ಇಲ್ಲದೆ, ಊಟ ಇಲ್ಲದೆ, ಉದ್ಯೋಗ ಇಲ್ಲದೆ, ಸರ್ಕಾರದಿಂದ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳು ಇದುವರೆಗೂ ಸಿಗ್ತಾ ಇಲ್ಲ. ಅದನ್ನು ಕೊಡಬೇಕಾದವ್ರು ಯಾರು? ಸರ್ಕಾರ. ಇವತ್ತು ಸರ್ಕಾರ ಮಾಡದಿರುವಂಥ ಕೆಲಸ, ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಸಹಾಯವಾಣಿನ ಪ್ರಾರಂಭ ಮಾಡಿದ್ರಿ ಮೇಡಮ್. ಇಡೀ ಕರ್ನಾಟಕದಲ್ಲಿ ಯಾವುದೇ ವ್ಯಕ್ತಿ ಯಾವುದೇ ಸಮಸ್ಯೆಯಲ್ಲಿರಲಿ ಜಸ್ಟ್ ಒಂದು ಕಾಲ್, ಸರ್ ನಾನು ಕಷ್ಟದಲ್ಲಿದ್ದೀನಿ ಸರ್, ನನಗೆ ಮನೆ ಇಲ್ಲ ಸರ್, ಚರಂಡಿ ಬಿದ್ದೋಗಿದೆ ಸರ್, ಗಂಡ ಹೆಂಡತಿ ಸಮಸ್ಯೆ ಸರ್, ನಮಗೆ ಪಿನ್ಷನ್ ಬರ್ತಾ ಇಲ್ಲ ಸರ್ ಅಂತ ಒಂದು ಕಾಲ್ ಬಂದರೆ ಇಡೀ ಟೀಮು ರಿಸೀವ್ಡ್ ಮಾಡುತ್ತೆ ಫೋನ್. ಇದು ಕರ್ನಾಟಕದಲ್ಲಿ ಯಾವುದೇ ವ್ಯಕ್ತಿ ಯಾವುದೇ ಸಮಸ್ಯೆಯಲ್ಲಿರಲಿ ಜಸ್ಟ್ ಒಂದು ಕಾಲ್ ಮಾಡಿ, ನಿಮ್ಮ ಜೊತೆಗೆ ನಾವಿದ್ದೀರಿ. ಸರ್, ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಈ ಒಂದು ಆಫೀಸ್ ನ ಆರ್ಗನೈಸ್ ಮಾಡಿದ್ದೀರಾ. ಇದರ ಮೇಂಟೆನೆನ್ಸ್ ಎಲ್ಲ ಯಾವ ತರ ಇದೆ ಸರ್? ಸೋರ್ಸ್ ಆಫ್ ಇನ್ಕಮ್ ಅಂತ ಬಂದ್ರೆ ಹೆಂಗಿದೆ ಸರ್? ಈಗ ನಾನೇನು ದುಡ್ದಿದ್ದೀನೋ ಆ ದುಡ್ಡನ್ನು ನನ್ನ ಜನಗಳ ಮೇಲೆ ಹಾಕ್ತಾ ಇದ್ದೀನಿ. ಈಗ ನನ್ನ ಕರ್ನಾಟಕದಲ್ಲಿ ಇರೋಂಥ ಜನ ಪ್ರತಿಯೊಬ್ಬರು ಕಷ್ಟದಲ್ಲಿದ್ದಾರೆ. ಆ ಕಷ್ಟಕ್ಕೆ ಸ್ಪಂದಿಸೋದಕ್ಕೆ ನಾನು ಸಂಪಾದನೆ ಮಾಡಿರೋ ದುಡ್ಡು ಜನಗಳ ಮೇಲೆ ಹಾಕ್ತಾ ಇದ್ದೀನಿ. ಗೌರ್ಮೆಂಟ್ ಮಾಡಬೇಕಾಗಿರೋ ಕೆಲಸ ನಾವು ಮಾಡ್ತಾ ಇದ್ದೀರಿ. ಇಲ್ಲ, ಗೌರ್ಮೆಂಟ್ ಜನಕ್ಕೆ ಸಿಗಬೇಕಾಗಿರೋಂಥ ಮೂಲಭೂತ ಸೌಕರ್ಯಗಳನ್ನು ಉಚಿತವಾಗಿ ಕೊಡಲಿ. ಕೊಡೋಕ್ಕಾಗಿಲ್ವಾ, ನಾವು ಖಾಸಗಿ ಸಹಾಯವಾಣಿ ಮಾಡ್ತಾ ಇದ್ರಿ, ನಮಗೆ ಸಪೋರ್ಟ್ ಕೊಡಲಿ. ಈಗ ನಾವು ಮಾಡ್ತಾ ಇರೋದು ಸರ್ಕಾರ ಮಾಡೋಕ್ಕಾಗದಿರೋ ಕೆಲಸ ನಾವು ಸಹಾಯವಾಣಿ ಮಾಡಿದ್ದೀರಿ. ಈ ಸಹಾಯವಾಣಿಯಿಂದ ಪ್ರತಿಯೊಬ್ಬ ವ್ಯಕ್ತಿಗೆ ಉಚಿತ ಸೇವೆ ಸಿಕ್ಕಲೇಬೇಕು, ಮೂಲಭೂತ ಸೌಕರ್ಯಗಳು ಸಮೇತ ಸಿಗಬೇಕು. ಯಾವನಾದರೂ ಒಬ್ಬ ಸರ್ ನಮ್ಮ ಮನೆ ಬಿದ್ದೋಗಿದೆ ಸರ್ ಅಂತ ಒಂದು ಕರೆ ಮಾಡಿ, ನಿಮ್ಮ ಮನೆ ಉಚಿತವಾಗಿ ಕಟ್ಸ್ಕೊಡೋ ಜವಾಬ್ದಾರಿ ನಮ್ದು ಇರ್ತದೆ. ಸರ್ ನಮ್ಮ ಮನೆ ಕಡೆ ಚರಂಡಿ ಕಿತ್ತೋಗಿದೆ ಸರ್ ಅಂತ ಒಂದು ಕರೆ ಮಾಡಿ, ನಿಮ್ಮ ಮನೆಯ ಚರಂಡಿನ ಸರ್ ಮಾಡೋ ಜವಾಬ್ದಾರಿ ನಮ್ಮದಿರುತ್ತೆ. ಯಾಕೆ ಅಂತಂದರೆ ನಾವು ಮಾನವೀಯತೆಯಾಗಿ ಬದುಕಬೇಕಾಗಿರೋದು, ನಮಗೆ ಬೇಕಾಗಿರೋದು ನಮ್ಮ ಕರ್ನಾಟಕದ ಜನಗಳನ್ನು ಉಳಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಸ್ವತಂತ್ರ ಬಂದು 78 ವರ್ಷ ಆದ್ರೂ ಕಟ್ಟಕಡೆಯ ವ್ಯಕ್ತಿಗೆ ಸರ್ಕಾರದಿಂದ ಬರೋ ಯೋಜನೆಗಳೆಲ್ಲ ವಿಫಲ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ವ್ಯಕ್ತಿ ಬಂದು ನಾನು ನಿಮಗೆ ಉಚಿತವಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಸೇವೆಗಳನ್ನ ಕೊಡ್ತೀನಿ ಅಂತಿದ್ದಾರೆ. ಇಂಥವ್ರಿಗೆ ದಯವಿಟ್ಟು ಇಂಥ ಸಹಾಯವಾಣಿನ ಬೆಂಬಲಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೇ ಫೆಬ್ರವರಿ 26ನೇ ತಾರೀಕು ಸಹಾಯವಾಣಿ ಉದ್ಘಾಟನೆ ನಡೆಯಲಿದೆ. ಯಾರ್ಯಾರೆಲ್ಲ ಪ್ರಜ್ಞಾವಂತರು ಇದ್ದೀರಾ ದಯವಿಟ್ಟು ಬಂದು ಒಂದು ನೈತಿಕತೆಯಿಂದ ಬೆಂಬಲಿಸಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ.